ಮಹಾಮಾನವತಾವಾದಿ ಬಸವಣ್ಣನವರ ಐಕ್ಯ ಸ್ಥಳ ಮತ್ತು ಸಂಗಮನಾಥನ ಪವಿತ್ರ ಕ್ಷೇತ್ರವೂ ಆಗಿರುವ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮವೀಗ ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗುವತ್ತ ಮುನ್ನಡೆದಿದೆ. ಈ ಕ್ಷೇತ್ರದಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ಕಟ್ಟಡಗಳು, ಸುಂದರ ಸ್ಮಾರಕಗಳು, ಅಧ್ಯಯನ ಕೇಂದ್ರಗಳು, ಸುಸಜ್ಜಿತ ಹೋಟೆಲ್ಗಳು ದೂರ ದೂರದ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಇಂತಹ ಜನಾಕರ್ಷಕ ಸ್ಥಳಗಳಲ್ಲಿ ಹೊಸದಾಗಿ ರೂಪುಗೊಂಡಿರುವ ಶರಣರ ಲೋಕವೂ ಒಂದು. ಮಡಿವಾಳ ಮಾಚಿದೇವ ಮಹದ್ವಾರ ದಾಟಿ ಒಳ ಹೋದರೆ ಸಾಕು, ಹೃದಯ ಭಕ್ತಿಭಾವದಿಂದ ಮುದಗೊಳ್ಳುವ ಪರಿಸರ ಅಲ್ಲಿಯದು. 12ನೆಯ ಶತಮಾನದ ಶಿವಶರಣರಾದ ಬಸವಣ್ಣ, ಅಲ್ಲಮಪ್ರಭು, ಮಡಿವಾಳ ಮಾಚಿದೇವ, ಹಡಪದ ಅಪ್ಪಣ್ಣ, ಡೋಹರ ಕಕ್ಕಯ್ಯ, ಸಿದ್ದೇಶ್ವರ, ಅಕ್ಕ ಮಹಾದೇವಿ, ನಾಗಲಾಂಬಿಕೆ ಹೀಗೆ ಸುಮಾರು 20 ಶಿವಶರಣರ ಶಿಲ್ಪಗಳು ಇಲ್ಲಿ ಅನಾವರಣಗೊಂಡಿವೆ. ಸಹಜತೆ ಮತ್ತು ನೈಜತೆಯಿಂದ ಕೂಡಿರುವ ಈ ಶಿವಶರಣರ ಶಿಲ್ಪಗಳು ನಮ್ಮನ್ನು 12ನೆಯ ಶತಮಾನದ ಶಿವಶರಣರ ಕಾಲಕ್ಕೆ ಕೊಂಡೊಯ್ಯುತ್ತವೆ. ಅಲ್ಲಲ್ಲಿ ಗೋಡೆಗಳಲ್ಲಿ ಶಿವಶರಣರ ಬರೆದ ವಚನಗಳನ್ನು ಮೂಡಿಸಲಾಗಿದೆ. ಇಲ್ಲಿನ ಮತ್ತೊಂದು ಆಕರ್ಷಣೆ ಗಣಲಿಂಗ. ಕಪ್ಪು ಬಣ್ಣದ ಬೃಹದಾಕಾರದ ಈ ಕಾಂತಿಯುತ ಲಿಂಗ ಬಸವಣ್ಣನವರ ಇಷ್ಟಲಿಂಗದ ಸಂಕೇತವಾಗಿದೆ. ಈ ಭವ್ಯ ಸುಂದರ ಶರಣರ ಲೋಕ ಶ್ರೀ ಲಿಂಗಾನಂದ ಸ್ವಾಮೀಜಿ ಮತ್ತು ಜಗದ್ಗುರು ಮಾತೆ ಮಹಾದೇವಿ ಅವರ ಸುಮಾರು 18 ವರ್ಷಗಳ ಪರಿಶ್ರಮದ ಫಲಶ್ರುತಿಯಾಗಿದೆ. ಹಿಂದೆ ಈ ಕೂಡಲ ಸಂಗಮ ಅನಾಥ ಮಗುವಿನಂತೆ ಇತ್ತು. ಆಗ ಬಸವಣ್ಣನವರ ಐಕ್ಯ ಮಂಟಪ ಮತ್ತು ಸಂಗಮನಾಥನ ದೇವಾಲಯ ಮಾತ್ರ ಇಲ್ಲಿದ್ದವು. ಕೂಡಲ ಸಂಗಮಕ್ಕೆ ಬರುವ ಭಕ್ತರಿಗೆ ಯಾವ ಸೌಲಭ್ಯಗಳೂ ಇಲ್ಲಿ ಇರಲಿಲ್ಲ. ಕೂಡಲ ಸಂಗಮಕ್ಕೆ ಬರುವ ಭಕ್ತರಿಗಾಗಿ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಪ್ರವಚನ ಪಂಡಿತ ಶ್ರೀ ಲಿಂಗಾನಂದ ಸ್ವಾಮಿಗಳು ಬಸವ ಧರ್ಮ ಪೀಠವನ್ನು ಸ್ಥಾಪಿಸಿದರು. ನಾಡಿನಾದ್ಯಂತ ಪ್ರವಚನ ನೀಡಿ ದೇಣಿಗೆ ಸಂಗ್ರಹಿಸಿ ಬಸವ ಧರ್ಮ ಪೀಠವನ್ನು ಬೆಳೆಸಿದರು. ಹೀಗೆ ಬಸವ ಧರ್ಮ ಪೀಠ ಇಂದು ಹೆಮ್ಮರವಾಗಿ ಬೆಳೆದು ನಿಂತಿದೆ. ಇದರ ಫಲಶ್ರುತಿಯೇ ಶರಣರ ಲೋಕ. ಕೂಡಲ ಸಂಗಮಕ್ಕೆ ಭೇಟಿ ನೀಡಿದರೆ ತಪ್ಪದೇ ನೋಡಬೇಕಾದ ಸ್ಥಳಗಳಲ್ಲಿ ಈ ಶರಣರ ಲೋಕವೂ ಒಂದಾಗಿದೆ.